1970ರ ದಶಕದಲ್ಲಿ ಹೈದರಾಬಾದಿನ ಒಬ್ಬ ಭಕ್ತನಿಗೆ ವ್ಯಾಪಾರದಲ್ಲಿ ದೊಡ್ಡ ನಷ್ಟವಾಯಿತು. ಅವನು ತುಂಬಾ ಸಂಕಷ್ಟದಲ್ಲಿದ್ದಾಗ ತನ್ನ ಕುಟುಂಬದವರ ಸಲಹೆ ಮೇರೆಗೆ ಮೊದಲ ಬಾರಿಗೆ ಮಂತ್ರಾಲಯಕ್ಕೆ ಬಂದ. ಅಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದ ಮುಂದೆ ಕುಳಿತುಕೊಂಡು, ಸ್ವಾಮಿ, ನನ್ನ ಜೀವನವನ್ನು ನೀವು ನೋಡಿಕೊಳ್ಳಬೇಕು. ನಾನು ಹೇಗೆ ಬದುಕಬೇಕೋ ತಿಳಿಯುತ್ತಿಲ್ಲ ಎಂದು ಪ್ರಾರ್ಥಿಸಿದ. ಅವನು ಅಲ್ಲಿ 2 ದಿನಗಳ ಕಾಲ ಸೇವೆ ಮಾಡಿದ. ಪ್ರತಿದಿನ ಬೆಳಗ್ಗೆ ಅಬ್ಬೆ, ಅಲಂಕಾರ, ಅಭಿಷೇಕ, ಮಂಗಳಾರತಿ ಎಲ್ಲವನ್ನೂ ನೋಡುತ್ತಿದ್ದ. ಬೃಂದಾವನದ ಪಕ್ಕದಲ್ಲಿರುವ ತೀರ್ಥವನ್ನು ಸ್ವಲ್ಪ ತೆಗೆದುಕೊಂಡು ಕುಡಿಯುತ್ತಿದ್ದ. 3ನೇ ದಿನ ಬೆಳಗ್ಗೆ ಅವನು ಕನಸಿನಲ್ಲಿ ರಾಘವೇಂದ್ರ ಸ್ವಾಮಿಗಳನ್ನು ನೋಡಿದನು. ಸ್ವಾಮಿ ಕನಸಿನಲ್ಲಿ ಬಂದು, ನಿನ್ನ ಕಷ್ಟಗಳೆಲ್ಲ ಹೋಗುತ್ತವೆ, ಭಕ್ತಿ ಕಳೆದುಕೊಳ್ಳಬೇಡ, ನಿನ್ನ ವ್ಯಾಪಾರ ಮತ್ತೆ ಆರಂಭವಾಗುವುದು ಎಂದು ಹೇಳಿದರು. ಆ ಭಕ್ತನು ಮಂತ್ರಾಲಯದಿಂದ ಹಿಂದಿರುಗಿ ಹೈದರಾಬಾದ್ನಲ್ಲಿ ತನ್ನ ವ್ಯಾಪಾರವನ್ನು ಮತ್ತೆ ಪ್ರಾರಂಭಿಸಿದ. 2 ತಿಂಗಳಲ್ಲಿ ಅವನಿಗೆ ದೊಡ್ಡ ಆರ್ಡರ್ ಸಿಕ್ಕಿತು ಮತ್ತು ಅವನ ವ್ಯಾಪಾರ ಮತ್ತೆ ಲಾಭಕ್ಕೆ ಬಂತು. ಆ ದಿನದಿಂದ ಇಂದಿಗೂ ಅವನು ಪ್ರತಿ ವರ್ಷ ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡುತ್ತಿದ್ದಾನೆ.